ಕಾರವಾರ ಮಾಜಾಳಿ ಗಾವಿತವಾಡದಲ್ಲಿ ನಡೆದ ಕಳ್ಳತನ ಪ್ರಕರಣವನ್ನು ಪೊಲೀಸರು ಭೇದಿಸಿದ್ದು ಮಾಂಗಲ್ಯ ಸರ ಕದ್ದವನನ್ನು ಜೈಲಿಗೆ ಕಳುಹಿಸಿದ್ದಾರೆ. ಮಾಜಾಳಿ ಗಾವಿತವಾಡದ ಪರೇಶ್ ಮೆಹ್ತಾ ಅವರ ಮನೆಗೆ ನುಗ್ಗಿದ ರಮೇಶ್ ಮೆಹ್ತಾ ಅವರು ಅಲ್ಲಿದ್ದ ಒಡವೆ ಕದ್ದಿದ್ದರು. ಪರೇಶ್ ಮೆಹ್ತಾ ಅವರ ತಂಗಿ ಪ್ರಗತಿ ಮಾಜಾಳಿಕರ್ ಅವರ ಮಾಂಗಲ್ಯ ಸರವನ್ನು ಅಪಹರಿಸಿ ಪರಾರಿಯಾಗಿದ್ದರು. ಈ ಬಗ್ಗೆ ಪೊಲೀಸ್ ದೂರು ನೀಡಿದ ಪರೇಶ್ ಮೆಹ್ತಾ ಅವರು ಕುಟುಂಬದವರೇ ಚಿನ್ನಾಭರಣ ಕದ್ದಿರುವ ಸಂಶಯ ವ್ಯಕ್ತಪಡಿಸಿದ್ದರು. ಆಗಸ್ಟ್ 7ರಂದು ಚಿನ್ನ ಕಳ್ಳತನ ನಡೆದಿದ್ದು ಎಲ್ಲ ಕಡೆ ಚಿನ್ನಾಭರಣ ಹುಡುಕಿದರೂ ಸಿಗದ ಕಾರಣ ಸೆಪ್ಟೆಂಬರ್ 4ರಂದು ಅವರು ಪೊಲೀಸ್ ಪ್ರಕರಣ ದಾಖಲಿಸಿದ್ದರು. ಪೊಲೀಸ್ ಅಧೀಕ್ಷಕ ದೀಪನ್ ಎಂಎನ್ ಮುಂದಾಳತ್ವದಲ್ಲಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಕೃಷ್ಣಮೂರ್ತಿ ಜಗದೀಶ್ ಎಂ ಜೊತೆ ಕೈಜೋಡಿಸಿ ಡಿವೈಎಸ್ಪಿ ಎಸ್ವಿ ಗಿರೀಶ್ ಅವರು ಕದ್ರಾ ಸಿಪಿಐ ಪ್ರಕಾಶ್ ದೇವಾಡಿಗ ಅವರ ಜೊತೆ ಕಳ್ಳತನದ ವಿಧಾನ ಗಮನಿಸಿದ್ದರು. ಎಎಸ್ಐ ಸುನೀತಾ ಕಡ್ವಾಡ್ಕರ್, ಪೊಲೀಸ್ ಸಿಬ್ಬಂದಿ ರಾಜೇಶ್ ನಾಯ್ಕ್, ವಿನಯ್ ಕಾಣ್ಕೋಣ್ಕರ್, ಅಜಿತ್ ಗೋವೇಕರ್, ಪ್ರವೀಣ್ ಗವಾಣಿಕರ್, ಕುಮಾರೇಶ್ ಲಮಾಣಿ, ಸತೀಶ್ ಗಾಂವ್ಕರ್ ಹಾಗೂ ಜಗದೀಶ್ ಸೇರಿ ಕಳ್ಳತನ ಹುಡುಕಾಟ ನಡೆಸಿದ್ದರು.